ಯಾಕೆ ಹೇಳ್ತೀಯ ಬ್ಯಾಕ್ ಪಾಪ್ಸ್ನ? ಹಂಗೆ ಸೈಡ್ ಹೋಗ್ತಾ ಇರ್ಬೇಕು ನಮ್ಮ ಗಾಡಿ ಕಂಡ ತಕ್ಷಣ. ದಟ್ಸ್ ದ ಪವರ್ ಆಫ್ ಡಮಿ. ಹೇಗಿದೆ ಗಾಡಿ? ಸರಿ ಹಂಗಾರೆ ಬಾಯ್. ಹೆಂಗೆ ಇದು ಗಾಡಿ ಅಂತ ಕೇಳಿದೆ. ವರ್ಣಿಸಲು ಮಾತುಗಳು ಬರ್ತಿಲ್ಲ. ಒಬ್ಬ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಬ್ಯಾಕ್ ಪಾಪ್ಸ್ ಕ್ರೇಜಿ ಗುರು. ಹೆಂಗ್ ಬರೋದು ಗೊತ್ತಾಗ್ತಾ ಇದ್ರೆ. ಓಕೆ ಬೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರತಿಗೌಡರು. ಸೊ ಫಾರ್ ದ ಫಸ್ಟ್ ಡೇ ಗಾಡಿಗೆ ಕಿಟ್ ಹಾಕಿದ್ಮೇಲೆ ಕಾಲೇಜ್ಗೆ ಗಾಡಿ ತೊಗೊಂಡೋಗ್ತಾಯಿದ್ದೀನಿ. ಸೊ ಇದು ನಂದೇನ ಗಾಡಿ ಅಂತ ನನಗೆ ಅನಿಸ್ತಾ ಇದೆ. ಒಂದ್ಸರಿ ಡೇ ಟೈಮ್ ನೋಡ್ಕೊಳ್ಳಿ. ಲಾಸ್ಟ್ ವ್ಲಾಗಲ್ಲಿ ಕತ್ಲೆ ನೋಡಿದ್ರಿ. ಸೊ ಈ ಥರ ಕಾಣ್ತಾ ಇದೆ ಗಾಡಿ. ಅಲ್ಟಿಮೇಟ್ ಆಗಿದೆ. ಬರೀ ಕಾಲೇಜ್ಗೆ ಹೋಗೋಣ ಬಾಯ್. ವಿತ್ ಹೇಳೋದು ಮರ್ತ್ಕೊಂಡೆ, RONM ಎಕ್ಸಾಸ್ಟ್ ಇದೆ ಗಾಡಿ. ಹಾಂ. ಸೊ ಫ್ಯೂಯಲ್ ಇಲ್ಲ, ಫಸ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಓಡೋಣ. ಸೊ ಐಡ್ಲಲ್ಲಿ ಹೋದರೆ ಏನು ಗೊತ್ತಾಗಲ್ಲ ಯಾರಿಗೂ. ಡ್ರೈವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ನೋಡಿರಿ, ಪರವಾಗಿಲ್ಲ. RONM ಎಕ್ಸಾಸ್ಟ್ ಚೆನ್ನಾಗಿದೆ, ಬೇಸಿಯಾಗಿದೆ. ಹೈಡ್ಲಲ್ಲಿ ಹೋದರೆ ಯಾರಂದ್ರೆ ಯಾರಿಗೂ, ಪೊಲೀಸವ್ರಿಗೂ ಸಹ ಗೊತ್ತಾಗಲ್ಲ. ಆರಾಮಾಗಿ ಪೀಸ್ ಆಗಿರ್ಬೋದು. ಎಬೋ 3000 ಹೋಗ್ಬಿಟ್ರೆ ಯಾರಾದರೂ ಕಂಡಿಡ್ಬಿಡ್ತಾರೆ ಯಾರೇನೋ ಸೌಂಡ್ ಬರ್ತಾಯಿದೆಯಲ್ಲ ಅಂತ. ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಕ್ರೇಜಿ ಬಾಯ್ಸ್. ಸ್ವಲ್ಪ ಶೆಕಿ ಇದೆ. ಸೊ ಏನಕ್ಕೇನು ಅಂತ ಒಂದ್ಸಲ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಟೈಮ್ ಫಿಟ್ ಮಾಡಿರೋದು. ಕ್ರೇಜಿ ಇದೆ ಆದ್ರೂ ಫಿಟ್ ಆ್ಯಂಡ್ ಫಿನಿಶ್ ಬಂದಿದೆ. ಸ್ವಲ್ಪ ಗ್ಯಾಪ್ ಇದೆ ಇಲ್ಲೊಂದು ಕಡೆ ಮಾತ್ರ, ಒಂದೇ ಒಂಚೂರು. ಅದು ಏನಕ್ಕೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ ನನಗೆ. ನಾನು ಫಿಟ್ ಮಾಡೋದು ಸ್ವಲ್ಪ ಲೂಸ್ ಇರ್ಬೋದೇನೋ. ಐ ಮೀನ್ ಪ್ರಾಪರ್ ಫಿಟ್ಟಿಂಗ್ ಮಾಡ್ಕೊಂಡಿಲ್ವೇನೋ. ಅದು ಒಂದೇ ಒಂದು ಗ್ಯಾಪ್ ಇರೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರ್. ಅಡ್ಡ ಆದರೂ ಲುಕ್ ಕ್ರೇಜಿ ಗುರು. ಇಷ್ಟು ಸೌಂಡು ಬೇಜಾನು. ಈ ಲುಕ್ಕು ಇಷ್ಟೇ ಬೇಕಾಗಿದ್ದು ನನಗೆ. ಬರೀ ಫುಲ್ ಟ್ಯಾಂಕ್ ಮಾಡಿಸುವ ಅಣ್ಣ. ಮುಂದೆ ನೋಡೋಣ. ನಾರ್ಮಲ್ ಫುಲ್ ಟ್ಯಾಂಕ್ ಮಾಡೋಣ. ಸಾಕ್ಬಿಡೋಣ ಫೋನ್ಪೇ. ಓಕೆ ಬಸ್, ಪೇಮೆಂಟ್ ಮಾಡಿ ಸಿಗ್ತೀನಿ ಬರ್ರಿ. 1000 ರೂಪಾಯಿಗೆ ಹಿಡಿದೈತೆ. ಓಕೆ ಬಸ್, ಆ್ಯಂಗಲ್ ಹೇಗೆ ಬರ್ತಾಯಿದೆ ಅದು ಗೊತ್ತಿಲ್ಲ. ನಾನು ರೆಗ್ಯುಲರಾಗಿ ಓಡಿಸೋದು ಒಂಥರ ಇರುತ್ತೆ, ಇದರಲ್ಲೇ ಒಂಥರ ಇರುತ್ತೆ. ಯಾಕಂದರೆ ಇದು ಹೊಸ ವ್ಯೂ. ಯಾರು GT ಆನ್ ಮಾಡ್ದ. ನಂದು ಸೇಮ್ ಬರುತ್ತಪ್ಪ ಸೌಂಡ್ ಈಗ. ಐ ಡೋಂಟ್ ನೀಡ್ ಟು ವರಿ. ಇದೊಂದು ಸ್ವಲ್ಪ ವೈರ್ದು ಸ್ವಲ್ಪ ಗಜಿ ಆಗಿದೆ. ಸ್ವಲ್ಪ ಸಾರ್ಟ್ ಮಾಡಬೇಕು. ಹೋಗೋಣ ಬೇಗ. ಲೇಟ್ ಆಯಿತು ಕಾಲೇಜ್ ನನಗೆ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್. ಅಣ್ಣ, ನೀನು ಎಲೆಕ್ಟ್ರಿಕಲ್ ನಂಗೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದರೆ ಒಂದು ಪೆಟ್ರೋಲ್ ಇಂಜಿನ್ನು ಹೆಂಗಿರುತ್ತೆ ಹೇಳು. ಇದಕ್ಕೂ ಕಾಂಪಿಟೇಷನ್ ಇಲ್ಲ. 2 ಗೇರಲ್ಲಿ ಬಿಟ್ ಮಾಡಿಬಿಡುತ್ತೆ. ಏನು ಸ್ಮೂತ್ ಗೊತ್ತಾ. ಈಗ ಹ್ಯಾಂಡ್ ಬಾರ್ ಫುಲ್ಲು ಫ್ರೀ ಆಗ್ಬಿಟ್ಟಿದೆ. ಈಗ ಫುಲ್ ಬೆಣ್ಣೆ ಹ್ಯಾಂಡ್ ಬಾರ್ ಮಾತ್ರ. ಆರಾಮಾಗಿ ಟಾಪ್ ಗೇರಲ್ಲಿ ಕ್ರೂಸ್ ಮಾಡಿದ್ರೆ ಸೌಂಡ್ ಬರೋಲ್ಲ. ಇಲ್ಲ ಸುಮ್ಮನೆ ಎಲ್ಲಾರ ಒಂದು ಕಡೆ ಸೀದಾಗೋ ಚಾನ್ಸಸ್ ತುಂಬ ಇದೆ. 4-5 ಸಾವಿರ RPM ಹೋಗ್ತಾ ಇರುತ್ತೆ ಗಾಡಿ. ಬಾಮ್ ಅಂತ ತರ್ಚ್ಕೋತಾ ಇರುತ್ತೆ. ಎಲ್ಲಾರ ಒಂದು ಕಡೆ ಸೀಸ್ ಆಗ್ತೀನಿ ಗ್ಯಾರಂಟಿ. ಜಾಗ ಬಿಟ್ರೇನು ಎಲ್ಬೋರ್ಡ್ ಯಾವ ಟೈಮಲ್ಲಿ ಕರ್ಕೊಂಬರ್ತಾರೆ ಗುರು ಟ್ರೈನಿಂಗ್ ಮಾಡೋಕ್ಕೆ. ಬೆಳಗ್ಗೆ ಹಿಂಗೆ ಟ್ರಾಫಿಕ್ ಇರುತ್ತೆ, ಈ ಟೈಮೆಲ್ಲ ಕರ್ಕೊಂಬರೋದು. ಮಧ್ಯಾಹ್ನ ಟೈಮು ಇಲ್ಲ, ಮಧ್ಯಾಹ್ನ ಟೈಮೇ ಸರಿ. ಸಾಯಂಕಾಲ ಟೈಮಲ್ಲೂ ಟ್ರಾಫಿಕ್ ಇರುತ್ತೆ. ಇಲ್ಲ ಯಾವ ಗಾಡಿಗಳು ಓಡಾಡ್ದಾರಂತ ಏರಿಯಾಗಳಲ್ಲಿ ಹೇಳ್ಕೊಡ್ಬೇಕು. ಇವ್ರು ಹಿಂಗೆ ಮೇನ್ ಒಳಗೆ ಕರ್ಕೊಂಬಂದು ಹೇಳ್ಕೊಡ್ತಾರೆ. ಏನು ಮಾಡವ ಇಂಥವ್ರಿಗೆ. ಸೀರಿಯಸ್ಲಿ ಗುರು, ನೇಕೆಡ್ಗಿಂತ ಈ ಕಿಟ್ಟೆ ನನಗೆ ಸಖತ್ ಇಷ್ಟ ಆಗ್ತಿದೆ. ಎಲ್ಲ ಸುಮ್ಮನೆ ನಾನು ನೇಕೆಡ್ ಮಾಡಿಸೋಂದ್ರು, ನಾನು ನೇಕೆಡ್ ಮಾಡಿಸೋ ಬದಲು ಇದನ್ನು ಮಾಡಿಸ್ಕೊಟ್ಟಾಡ್ತಾ ಇದ್ದೀನಿ.
ಸೀರಿಯಸ್ಲಿ ಭಯಂಕರ ಖುಷಿ ಆಗ್ತಾ ಇದೆ ನನಗಂತೂ. ಇದು ಆ್ಯಕ್ಚುಲಿ ಬೇರೆ ಬೇರೆ ಥರನೇ ಇಷ್ಟ ಆಯಿತು ಗುರು ಅನ್ನಿವಲ್ ಮಾಡೋಕ್ಕೆ, ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಏನು ಮಾಡಲಿ, ಬರ್ರಿ ಪೀಸಾಗಿ ಹೋಗುವ ಕಾಲೇಜ್ಗೆ. ಸಕಲ್ ವೈಬಿ ಆಗಿದೆ ನನಗಂತೂ. ಓಕೆ ಬಾಯ್ಸ್, ಹಂಗೆ ಸೈಡ್ ಹೋಗ್ತಾ ಇರ್ಬೇಕು ನಮ್ಮ ಗಾಡಿ ಕಂಡ ತಕ್ಷಣ. ದಟ್ಸ್ ದ ಪವರ್ ಆಫ್ ಡಮಿ. ಮಿರರಲ್ಲಿ ನೋಡೋದಲ್ಲಮ್ಮ, ಜಾಗ ಬಿಡಬೇಕು. ಬಂದೇ ಇರು ಚಿನ್ನ, ಎಷ್ಟು ಫೋನ್ ಮಾಡ್ತಾ ಇದ್ದೇನೆ. ಆದರೂ ಸೈ ಗುರು ಇವತ್ತು ಮಾತಾ. ಗಾಡಿ ಸೌಂಡ್ ಬರ್ಲಿಲ್ವಾ ಚಿನ್ನ? ಗಾಡಿ ಸೌಂಡ್ ಬರ್ಲಿಲ್ವಾ? ಇರೋ ಬಂದೆ ಲೋ, ಹೆಲ್ಮೆಟ್ ಲಾಕ್ ತಂದಿಲ್ಲ, ಹೆಲ್ಮೆಟ್ ಇಟ್ಕೊಂಬರ್ಬೇಕು. ಹಂಗೆ ಬಂದೆ. ಲವ್ ಯು ಚಿಮ್ಮಿ, ಬಾಯ್. ಹಾಯ್ ಗಾಯ್ಸ್, ದಿಸ್ ಇಸ್ ಅವರ್ ಜುಟಪ್ಪ. ಕವರ್ ಆಗ್ತದೆ. ಓಕೆ ಬೈಸ್, ಇಲ್ಲಿ ನೋಡ್ರಿ. ಇದಲ್ಲ ವ್ಲಾಗ್ ಮಾಡ್ತಾರೆ. ಓಕೆ ಬಾಯ್ಸ್, ಬ್ರೇಕ್ ಆಯಿತು, ಗಾಡಿ ಪಿಕ್ ಮಾಡಕ್ಕೆ ಬಂದ್ವಿ. ಹೇಗಿದೆ ಗಾಡಿ? ಸಾರಿ ಸರಿ ಹಂಗಾರೆ ಬಾಯ್. ಹೆಂಗೆ ಇದು ಗಾಡಿ ಅಂತ ಕೇಳಿದೆ. ವರ್ಣಿಸಲು ಮಾತುಗಳು ಬರ್ತಿಲ್ಲ. ಒಬ್ಬ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅದು ನಮ್ಮ ಡಾಮಿ ಅಂದ್ರೆ ಈಗ ಹಿಂದೆ ಬಾಮ ಡಾಮಿ. ಹೆಲೋ ವಿವರ್ಸ್, ಸ್ಮಾಲ್ ಇನ್ಫಾರ್ಮೇಶನ್. ಪದೇ ಪದೇ ಡೈಲಿ ಲಾಗಲ್ಲಿ ಬರೋಕ್ಕಾಗಲ್ಲ, ಬಂದಾಗ ನೋಡ್ಕೊಂಡು ದರ್ಶನ ಮಾಡ್ಕೊಬಿಡಿ. ಅಣ್ಣ ನಮ್ಮಿಂದ ಹೇಳ್ತಾರಲ್ಲ ಹಂಗೆ. ನಂಗೊಂದು ರೀಲ್ ಬೇಕಿತ್ತಲ್ಲ ಮಚ್ಚ, ಇವಾಗ ಯೂನಿವರ್ಸಿಟಿ ತೆಗ್ಯಾರ ಬಿಡು. ಇವಾಗ ಸಾರಿ, ಇದೊಂದು ಮ್ಯೂಟ್. ಮುಂಚೆ ಕಂಪೇರ್ ಮಾಡಿ ಇವಾಗ ಪರವಾಗಿಲ್ಲ. ಸೌಂಡ್ ಸೂಪರ್ ಆಗಿದೆ ಇದು. ಯಾಕೆ ಹೇಳ್ತೀಯ ಬ್ಯಾಕ್ ಪಾಪ್ಸ್ನ? ಇವತ್ತು ಒಳ್ಳೆ ರಿಯಾಕ್ಷನ್ ಆಯಿತು. ಬ್ಯಾಕ್ ಪಾಪ್ಸ್ ಕ್ರೇಜಿ ಗುರು, ಹೆಂಗ್ ಬರೋದು ಗೊತ್ತಾಗ್ತಾ ಇದ್ರೆ. ಸುಮ್ಮನೆ ರೇ ಹೊಡೆದು ಬಿಟ್ರೆ ಪಾಪು ಮಿಸ್ಸೇ ಇಲ್ಲ. ಹೆಂಗೆ ಹೇಳಿ ಸೌಂಡು? ಅದು ಪಾಪ್ಸು ನ್ಯಾಚುರಲ್ ಆಗಿ ಬರಬೇಕು, ಬೇಗ ಬೇಕು ಅಂತ ಬರಬಾರ್ದು ಗುರು. ರೇವ್ ಹೊಡೆದು ಬಿಟ್ಟಾಗ ನ್ಯಾಚುರಲ್ ಆಗೇ ಬರೋದು. ಹಂಗನ್ಬಿಟ್ಟು ಎಲ್ಲಂದ್ರಲ್ಲಿ ರೇವ್ ಮಾಡೋದಲ್ಲ. ಸಾರಿ ಡ್ಯೂಡ್, ಮೊದ್ಲು ಥರ ಆರ್ಸಕ್ಕಾಗಲ್ಲ ಈಗ, ಕಿಟ್ಟಿದೆ ಎಕ್ಸ್ಟ್ರಾ. ಇಲ್ಲಾಂದ್ರೆ ಮೊದ್ಲು ಥರ ಎರ್ರಾಬ್ರಿ ಆರ್ಸಾಕ್ಬಿಡುವೆ. ಆದ್ರೂ ಬ್ಯಾಕ್ ಪಾಪ್ಸ್ ಬರ್ತಾ ಇರೋದು ನೋಡು ಮಮ್, ಹೆಂಗ್ ಬರ್ತಾ ಇದೆ, ಕ್ರೇಜಿ. ಎಲ್ಲ ತಿರ್ಗಿ ನೋಡ್ತಾವ್ರ ಗಾಡಿನ. ಏನೇ ಹೇಳಿ ಬಾಯ್ಸ್, ಮುಂಚೆಗಿಂತ ಕೇಳಕ್ಕೆ ಸ್ವಲ್ಪ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ಏನೇ ಹೇಳಿ ಬಾಯ್ಸ್, ಗಾಡಿ ಮಾತ್ರ ಚಿಂದಿ ಆಗಿದೆ ಈಗ. ಲುಕ್ಕಲ್ಲೂ, ಪವರಲ್ಲೂ, ಸೌಂಡಲ್ಲೂ ಕ್ರೇಜಿ ಆಗಿದೆ. ಆದ್ರೂ ಇದ್ರ ಮುಂದೆ ಬೇರೆ ಗಾಡಿ ಇಲ್ಲ ಗುರು. ತಿರ್ಗಿ ನೋಡ್ತಾರಲ್ಲ, ಟೀ ಕುಡಿತಾರೆ ಅಂಕಲ್, ಗಾಡಿ ನೋಡ್ತಾರೆ ಟೀ ಕುಡಿಯೋದು ಬಿಟ್ಬಿಟ್ಟು.
ಓಕೆ ಬಸ್, ಇದೇನಿದೆ ಜನಭರ್ತಿಯಿಂದ ಈ ಯೂನಿವರ್ಸಿಟಿ ರಪ್ ಅಂತ ಪಾಸ್ ಹಾಕೊಂಡು ಬಂದೆ ರೋಡಲ್ಲಿ. ಐ ಥಿಂಕ್ ಅದು ಏತರ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಇಬ್ರು ಹುಡುಗಿರು ಹೋಗ್ತಾಯಿದ್ರು. ಕರೆಕ್ಟಾಗಿ ಗಾಡಿ ನೋಡಿದ್ರು ಫಸ್ಟು, ಇಲ್ಲೇ ಯೂಟರ್ನ್ ನನ್ನೇ ನೋಡ್ಕೊಂಡು ಗಾಡಿನ ಫುಲ್ ಮುಂದಕ್ಕೆ ಹೋರು. ಕರೆಕ್ಟಾಗಿ ಜೀಬರ್ ಕ್ರಾಸಿಂಗ್ ಎಲ್ಲ ಹುಡುಗರು ಹೋಗ್ತವ್ರೆ, ಜಸ್ಟ್ ಮಿಸ್ಸು 4 ಹುಡುಗರಿಗೆ ಇಕ್ಬಿಡೋರು ನಮ್ಮನ್ನು ನೋಡಿಕೊಂಡು. ನಮ್ಮ ಗಾಡಿ ಯಾವ ರೇಂಜಿಗೆ ಅವಳಿ ಇಕ್ತಿದೆ ಅಂದರೆ ಎಲ್ರಿಗೂ ಎಟರ್ನರ್ ಆಗಿದೆ. ಸೀರಿಯಸ್ಲಿ ತಿರುಗಿ 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 ನೋಡ್ತವ್ರು ನಮ್ಮ ಗಾಡಿನ, ಅಷ್ಟು ಭಯಂಕರವಾಗಿದೆ ಲುಕ್. ಈಗ ಒಂಥರ ಡಿಫ್ರೆಂಟ್ ಶೈಲಿನೇ ಆಗೋಯ್ತು ಗಾಡಿ. ಯಾರಾದರೂ ಸರಿ ಇದು ಡಾಮಿನರ್ ಸ್ಟಿಕ್ಕರ್ ತೆಗೆದುಬಿಟ್ರೆ ಇದು ಡಾಮಿನರಾ ಅಂತ ಕೇಳ್ತಾರೆ ಅವರೇ ಖುದ್ದಾಗಿ. ಆ ಥರ ಇದೆ ಗಾಡಿ ಈಗ, ರಿಯಲಿ ಮಾರ್ಬಲಸ್. ನಮ್ಮ ಹುಡುಗರು ಸರ್ವಿಸ್ ರೋಡಲ್ಲಿ ಬರ್ತಾವ್ರೆ, ಅದನ್ನ ಥರ ವೀಡಿಯೋ ಶೂಟ್ ಮಾಡೋಕೆ ಅಲ್ಲಿ ನಿಂತ್ಕೊಂಡು ಅಂದಿದ್ದಕ್ಕೆ. ಹಾಂ, ಹೇಳ್ರು. ಏನಿಲ್ಲ, ನಮ್ಮ CR ಹೇಳಿದ್ದೆ ನಮಗೆ, ಇವೆಲ್ಲ ಪಿಂಕ್ ಕಲರ್ ಹಾಕ್ಬೇಕಂತೆ. ಹಾಂ, ಇವನ್ ಟ್ಯಾಂಕು ಕೂಡ. ಹಾಂ, ಸೀಟ್ ಯಾವ ಕಲರ್ ದೀಕ್ಷೆ? ಬ್ಲೂ ಕಲರ್ ಸೀಟು. ಹಾಂ, ಇಲ್ಲಿ ಸೈಲೆನ್ಸರ್ಗೆ ಪೇಂಟ್ ಹೊಡಿತೀನಿ ನಾನೇ, ತಗೋಬಾರ. ಯಾವ ಕಲರ್ ಡಿಸೈಡ್ ಮಾಡ್ತೀನಿ ಅದು. ಇವತ್ತು ನೈಟ್ ಎಲ್ಲ ಡಿಸೈಡ್ ಮಾಡು. ಇವತ್ತು ಡಿಸೈಡ್ ಮಾಡ್ತೀನಿ ನಾವು. ಸರಿ. ಇಲ್ಲಿ ಅಲ್ಲ, ಇದು ಕಲರ್ ರೈನ್ಬೋ ಕಲರ್ ಹಾಕೋಣ. ರೈನ್ಬೋ ಕಲರ್ ಪ್ಲಸ್, ಹ್ಞೂ, ಅಮೆಜಾನ್ ಪ್ಲಸ್. ಟೈರ್ಗೆ ಡಿಸ್ಪ್ಲೇ ಮುಚ್ಬೇಡ, ಸುಟ್ಟೋಗುತ್ತೆ ಕೈ, ಕಾದೋಗೈತೆ. ವೈಟ್ ಮಾಡ್ಸೋಣ, ವೈಟ್ ಟೈರ್ ಮಾಡ್ಸೋಣ. ಸರಿ ಸಕ್ಕತ್ತಾಗಿ ಕಾಣುತ್ತೆ. ಸರಿ. ಇದು ಯಾವುದು? ಅದೇ ಫಾಗ್ ಲ್ಯಾಂಪ್ದು ವೈರು, ಅದು ಒಳಗಾಕಿದೆ, ಒಬ್ಬದು ಆಚೆ ಬಂದಿದೆ. ಕಲರ್ ದೀಕ್ಷೆ ಫಾಗು ಡಿಸ್ಕೋ ಬರ್ಬೇಕು ಫಾಗಲ್ಲಿ. ಕಲರ್ ಕಲರ್ ಅದು ಏನಂದ್ರೆ ವೈಟ್ ಲೈಟ್ ತಗ್ಸ್ಬಿಟ್ಟು ಡಿಸ್ಕೋ ಲೈಟ್ ಹಾಕ್ಸ್ಬಿಡ್ತೀನಿ ಬಿಡು. ಅದೇ ಬ್ಲೂ ರೆಡ್ ಎಲ್ಲ ಬರುತ್ತಲ್ಲ, ಬ್ಲೂ ರೆಡ್ ಎರಡೇ ಕಲರ್ ಆಗುತ್ತೆ. ಎಲ್ಲ ಕಲರ್ ಅದೇ ಎಲ್ಲ ಈ ಗ್ರೀನು ಎಲ್ಲ ಮಿಕ್ಸ್ ಬರ್ತದಲ್ಲ, ಅದನ್ನ ಹಾಕ್ಸ್ಬಿಡ್ತೀನಿ. ರೆಡ್ ಬ್ಲೂ ಗ್ರೀನ್ ಕಲರ್. ಮತ್ತೆ ಇಲ್ಲಿಗೆ ರೆಡ್ ಇದೆಯಲ್ಲ, ಅದಕ್ಕೆ ರೆಡ್ ಇರಲಿ. ರೆಡ್ ಇಲ್ಲ. ತುಂಬಾ ಕಷ್ಟಪಡೋದು ಬೇಡ, ಅದೆಲ್ಲ ತುಂಬ ಅಷ್ಟೇ. ಇಷ್ಟು ಮಾಡಿಫಿಕೇಶನ್ ಮಾಡಿಸು. ನಾನು ಹೇಳ್ತೀನಿ, ಈ ತಿರುಗಿ ನೋಡಿಲ್ಲ ಕೇಳಿ ಜನ. ಈ ತಿಂಗಳು ಮುಗಿಯೋಷ್ಟರಲ್ಲಿ ನಿಂಗೆ 20,000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೆ ನಾನು ಮೀಸೆ ತೆಗೆಸ್ಕೊತೀನಿ. ನೀನ್ ಮಾಡಿಸು. ಜನ ತಿರುಗಿ ನೋಡಿಲ್ಲ ನಾನು ಕೇಳಬೇಕು. ಜನ ತಿರುಗಿ ನೋಡ್ತಾರೆ, ಮನ್ಸಲ್ಲಿ ಏನು ಹೇಳ್ತಾರೆ ಹೇಳು, ಇವನ್ ಯಾಕೋ ಪಕ್ಕ ಜೋಕರ್ಗೆ ಸೈಕು ಅಂತಾರೆ, ಜೋಕರ್ಗೆ ಸೈಡ್ ಹೊಡಿಯಕ್ಕೆ ರೆಡಿ ಆಗೋನೆ ಅಂತ. ಐ ಪೋಡ ಡಿಸೆಂಟ್ ಗಾಡಿ ಆಗಿಲ್ಲ ಅಂದ್ರೆ ನನ್ನ ಮೀಸೆ ಬಿಡ್ಸ್ಕೊದು. ಲೈಫಲ್ಲೇ ನಾನು ಮೀಸೆ ಬಿಡಲ್ಲ. ನೀನ್ ಮಾಡಿಸು ಫಸ್ಟ್. ಇದನ್ನ ಡೈರೆಕ್ಟ್ ಆಗಿ ಹಾಕ್ಲಾ? ಹಾಕು. ಸರಿ. ಓಕೆ ಬಾಯ್ಸ್, ವಿಡಿಯೋ ಶೂಟ್ ಮಾಡಿಕೊಂಡು ಸಖತ್ ಹೊಟ್ಟೆಸಿದೆ. ಸೊ ಯಶು ಇಲ್ಲೆಲ್ಲ ಚಾಟ್ ಸಿಗುತ್ತೆ ಅಂದ. ಸರಿ ನಡಿಯಪ್ಪ ಆಯಿತು ಅಂದ್ಕೊಂಡು ಚಾಟ್ಸ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ಸೊ 1-2 ರೀಲ್ಸ್ಗಳು ಶೂಟ್ ಮಾಡಿದೆ. ಗಾಡಿ ಮಾತ್ರ ಭಯಂಕರ ಇದೆ. ಇನ್ಯಾಕೋ 250 ನನ್ನ ಜೊತೆ ರೇಸ್ ಹೊಡೆಯೋ ಥರ ಕಾಣ್ತಾವನಲ್ಲ, ಹೊಸ 250 ರಿವ್ಯೂಗೆ ಸಿಗುತ್ತಾ ನೋಡಬೇಕು ಬಾಯ್ಸ್ ಎಲ್ಲಾದ್ರೂ ಗಾಡಿ. ಓ ಓ ಓ ಯೋ ಇಕ್ಕಿಸ್ಕೊಂಡಿದ್ದ ಸರಿಯಾಗೆ. ಆರ್ಸಿದ್ ನೋಡ್ದ ಒಂದು ಯಾರು ಸಕ್ಕದಾಗ ಆರ್ಸಿದ್ನ ಯಾವ ಮಾಡಿದ್ರೆ ನಾಯಿ ಪಾಡ ಬಿಡಿರೋದು ಒಂದು ಇಳಿಸ್ತಾನು ಅಲ್ಲಮ್ಮ. ಸ್ಟೇರಿಂಗ್ ಸೊಟ್ಟೆ ಇಳಿಸ್ತಾರ ಹಿಂಗೆ. ಹಾಂ ಆಗೈತೆ. ಹಾಕೊಂಡಿರು. ನ್ಯೂಲಿ ಲಾಂಚ್ ಫ್ಲೈಯಿಂಗ್ ಹಿಮಾಲಯನ್. ಓಕೆ ಬಾಯ್ಸ್ ಬರ್ರಿ. ಯಾವ ಹುಡುಗಿನ ಕರ್ಕೊಂಬಂದಿನೋ ಗೊತ್ತಿಲ್ಲ, ಒಳಗಡೆ ಇರೋ ಪಾನಿಪುರಿ ಅಂಗಡಿನೆಲ್ಲ ತಿಳ್ಕೊಂಡವನೆ. ಯಾವ ಹುಡುಗಿನ ಕರ್ಕೊಂಬಂದಿದೆ ಇಲ್ಲಿಗೆ ಇಷ್ಟು ಒಳಗಡೆ? ನನ್ಗೆ ಗ್ಯಾರಂಟಿ ಮ್ಯಾಮ್, ಯಾರು ತಾನೆ ಇಷ್ಟು ಒಳಗಡೆ ಕರ್ಕೊಂಬರ್ತಾರೆ ಹೇಳು? ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ಬ್ರೇಕ್ ಬಿಟ್ಟಾಗ ಇಲ್ಲಿ ಬರೋದು. ಈಸ್ಟ್ ವೆಸ್ಟ್ ಕಾಲೇಜ್ ಇನ್ನು ಮುಂದೆ ಇದೆ ಗುರು. ಅಲ್ಲಿಂದ ಬ್ರೇಕಿಗೆ ಇಲ್ಲ ಗುರು ಬರೋದು. ಓಕೆ ಬಸ್ ತಿನ್ನೋಣ ಬರ್ರಿ. ಬಿಡ ಇಲ್ಲೇ ಅಣ್ಣನ ಅಂಗಡಿಗೆ ಬಂದಿದೆ. ಸೊ ನಿಮ್ಮ ಹೆಸರು ಅಣ್ಣ ಹಂಗೆ ಒಂದು ಸ್ವಲ್ಪ. ಸೊ ಏನೇನು ಸಿಗುತ್ತೆ ಅಣ್ಣ ಇಲ್ಲಿ ಹಂಗೆ? ಎಲ್ಲಿ ಬರ್ತಣ್ಣ ಅದು ಜಾಗ ಒಂಚೂರು ಹೇಳ್ತೀರಾ? ಓಕೆ ಅಣ್ಣ, ಹಾಕಿ ಅಣ್ಣ. ಓಕೆ ಬಸ್ ಮಸಾಲೆ ಪುರಿ ತಿಂದಿದ್ದಾಯ್ತು, ಸಖತ್ತಾಗಿತ್ತು ಅಣ್ಣ. ಸೊ ಬರ್ತೀನಿ ಅಣ್ಣ. ಓಕೆ ಮಸಾಲೆ ಪುರಿ ಚೆನ್ನಾಗಾಯಿತು, ಆರಾಮಾಗಿ ಎಲ್ಲ ತಿನ್ಕೊಂಡು ಹೊರಡ್ತಾ ಇದೀವಿ ಈಗ. ಕರ್ಗುತ್ತೋ ತಿಂದಿರೋದು. ಓಕೆ ಬರ್ರಿ. ಬರಲ್ಲ ನಾನು ಹಿಂಗೆ ಬಾಯ್. ನಾನು ಲೆಫ್ಟ್ ತೊಗೊಂಡ್ರೆ ಮನೆ ಮೇನ್ ರೋಡು.
ಹಾಂ ಬೇಡ. ಇದ್ರ ಮುಂದೆ ಬೇರೆ ಏನೂ ಇಲ್ಲ. ಮಸ್ತು ನೋಡ್ರಿ, ಹಂಗೆ ಹುಡುಗರು ತಿರುಗಿ ನೋಡ್ತಾ ಇರ್ತಾರೆ. ಅಯ್ಯೋ ಅಯ್ಯೋ, ನನಗೆ ನನ್ನ ಗಾಡಿ ಮೇಲೆ ಲವ್ ಆಗುತ್ತೆ ಗುರು. ಲವ್ ಆಲ್ರೆಡಿ ಇದೆ, ಇನ್ನೂ ಜಾಸ್ತಿ ಆಗುತ್ತೆ ಲವ್ ಈ ಸೌಂಡ್ ಕೇಳಿದಾಗ. ಈ ಬ್ಲಾಗ್ನ ಇಲ್ಲಿ ಏನು ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಆಗಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪೃಥ್ವಿಗೌಡರು, ಸೈನಿಂಗ್ ಔಟ್ ಆಫ್ ಪೃಥ್ವಿ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ, ಹಿಂಗೆ ಬಂದಾಗ ಹಿಂಗೆ ಉರಿಯುತ್ತೇಳು. ಕರೆಕ್ಟಾಗಿ ಮನೆಗೆ ಹೋಗ್ತಾ ಇರ್ತೀನಿ, ನಾರ್ಮಲ್ ಹೋಗ್ತಾನೆ, ಬರ್ತಾನೆ ಇದ್ದಾನೆ. ಓಕೆ ಬೈಸ್, ನಾನು ನಿಮ್ಮ ಪ್ರೀತಿಯ ಪೃಥ್ವಿಗೌಡರು, ಸೈನಿಂಗ್ ಔಟ್ ಆಫ್ ಪೃಥ್ವಿ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳಿ ಈ ವ್ಲಾಗ್ನ ಏನು ಮಾಡ್ತೀನಿ. ಬಾಯ್. ಈ ವ್ಲಾಗ್ನ ಇಲ್ಲಿ ಏನು ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಆಗಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪೃಥ್ವಿಗೌಡರು, ಸೈನಿಂಗ್ ಔಟ್ ಆಫ್ ಪೃಥ್ವಿ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ, ಹಿಂಗೆ ಬಂದಾಗ ಹಿಂಗೆ ಉರಿಯುತ್ತೇಳು. ಕರೆಕ್ಟಾಗಿ ಮನೆಗೆ ಹೋಗ್ತಾ ಇರ್ತೀನಿ, ನಾರ್ಮಲ್ ಹೋಗ್ತಾನೆ, ಬರ್ತಾನೆ ಇದ್ದಾನೆ. ಓಕೆ ಬೈಸ್, ನಾನು ನಿಮ್ಮ ಪ್ರೀತಿಯ ಪೃಥ್ವಿಗೌಡರು, ಸೈನಿಂಗ್ ಔಟ್ ಆಫ್ ಪೃಥ್ವಿ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳಿ ಈ ವ್ಲಾಗ್ನ ಏನು ಮಾಡ್ತೀನಿ. ಬಾಯ್.